ಯಾರಾದ್ರೂ ಬಾಗಿಲು ಬಡಿದ್ರೆ ನೀನು ಹೋಗಿ ತೆಗಿಬೇಕು. ಬಂದವ್ರ ಹೆಸರು ಕೇಳ್ಬೇಕು. ಅವ್ರ ಹೆಸರು ಈ ಪಟ್ಟಿಯಲ್ಲಿ ಇತ್ತೋ ಅಪ್ಪ ಮನೇಲಿಲ್ಲ ಅಂತ ಹೇಳ್ಬೇಕು. ಅವ್ರ ಹೆಸರು ಈ ಪಟ್ಟಿಯಲ್ಲಿ ಇಲ್ವೋ ಒಳಗ್ ಬಿಡ್ಬೇಕು. ಅರ್ಥ ಆಯ್ತಾ? ಯಾರು ಬಂದ್ರು? ಪಳನಿ, ಜೋಸೆಫ, ಇಕ್ಬಾಲ, ನಾನು ಬಟ್ಟ. ಸರಿ, ಒಳಗ್ ಬನ್ನಿ. ಬನ್ರಿ ಬನ್ನಿ. ಅಪ್ಪ ಅಪ್ಪ ಅಪ್ಪ, ಪಳಿನಿ ಭಟ್ರು ಎಕ್ಪಾಲು ಅವ್ರ ಹೆಸರು ಇದ್ರಲ್ಲಿ ಇರ್ಲಿಲ್ಲ, ಅದಕ್ಕೆ ಬಿಟ್ಟೆ. ಅವರ ಜಾಣ ಮರಿ. ಓಹೋ ಏನಿಷ್ಟು ದೂರ? ರಸ್ತೆನೆ ಬಂದ್ಬಿಟ್ಟಿದೆ. ಅಂಗಡಿ ಬಾಗಿಲು ಹಾಕೊಂಡೆ ಬಂದ್ರ? ಅಂಗಡಿ ಬಾಗ್ಲ ಹಾಕದೇನ್ ರಗಣ, ಪರ್ಮನೆಂಟ್ ಮುಚ್ಚೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಅದಕ್ ನೀನೇ ದಾರಿ ತೋರಿಸ್ಬೇಕು. ಯಾಕೆ, ಏನಾಯ್ತು? ನೀವೆಲ್ಲ ಬಾಡಿಗೆ ಸರಿಯಾಗಿ ಕೊಡ್ತಿದ್ದೀರಿ ತಾನೆ? ಸರಿಯಾಗಿ ಕೊಡ್ತಾನೆ ಇದ್ದೀವಿ. ಅಥವಾ ಅಂಗಡಿ ಮಾಲೀಕರ ಜೊತೆ ಜಗಳನೂ ಇಲ್ಲ, ಜಾತ್ರೆನೂ ಇಲ್ಲ ಸ್ವಾಮಿ. ಇಷ್ಟ ಕಡಿಮೆ ಬಾಡಿಗೆಗೆ ನಮ್ಗೆ ಬೇರೆ ಯಾರ ಅಂಗಡಿ ಕೊಡ್ತಾರೆ ನೀವ್ ಹೇಳಿ? ಮತ್ತೆ ಯಾಕೆ ಗಾಬರಿ? ಕೂತ್ಕೊಳ್ಳಿ. ಸುಶೀಲಾ, ಒಂದ್ ಕುರ್ಚಿ ತಗೊಂಬಾ. ರಾಘಣ್ಣವ್ರೆ, ಈ ಬಡಾವಣೆ ತುಂಬಾ ಒಂದೇ ಮಾತು, ನಮ್ ರಸ್ತೆನ ಅಗಲ ಮಾಡಿಸ್ತಾರಂತೆ. ಆ ಸುದ್ದಿ ನನ್ ಕಿವಿಗೂ ಬಿದ್ದಿತ್ತು. ಒಳ್ಳೇದೇ ಬಿಡಿ. ರಸ್ತೆ ಅಗಲ ಆದ್ರೆ ಸಾರ್ವಜನಿಕರಿಗೆ ಅನುಕೂಲ ತಾನೆ. ಸಾರ್ವಜನಿಕರಿಗೇನೋ ಒಳ್ಳೇದಾಗುತ್ತೆ, ಮನೆ ಮಾಲೀಕರಿಗೆ ಕಾಂಪನ್ಸೇಷನ್ ಸಿಗುತ್ತೆ. ಆದ್ರೆ ನಮ್ ಗತಿ ಹೇಳಿ, ಇಷ್ಟು ಕಡಿಮೆ ಬೆಲೆಗೆ ಬಾಡಿಗೆ ಎಲ್ಲಿ ಸಿಗುತ್ತೆ? 10-20 ವರ್ಷಗಳಿಂದ ನಾವಿಲ್ಲೇ ಇದೀವಿ. 10 ರೂಪಾಯಿಂದ ಹಿಡಿದು 60 ರೂಪಾಯಿ 70 ರೂಪಾಯಿ ಬಾಡಿಗೆ ಕೊಟ್ಕೊಂಡ್ ಬಂದಿದ್ವಿ. ಈಗ ಇದ್ದಕ್ಕಿದ್ದಾಗೆ ನಮ್ ಬಿಟ್ಟು ಹೋಗಿ ಎಲ್ಲಿ ಹೋಗೋದಕ್ಕಾಗುತ್ತೆ? ನಮ್ ಗತಿ ಈಗ ಬೀದಿ ಪಾಲಾಗುತ್ತೆ ಅಷ್ಟೇ. ಏನ್ರ ಹೇಳ್ತೀರಾ? ನಿಮ್ಮ ಸಮಸ್ಯೆ ನನಗೆ ಅರ್ಥವಾಗ್ತದೆ. ಆದ್ರೆ ನಾನು ಏನ್ ತಾನೇ ಮಾಡಬಲ್ಲೆ? ನನಗಿರೋದು ಇದೊಂದು ಮನೆ ಬಿಟ್ರೆ ನಿಮ್ಗಳಿಗೆ ಬಾಡಿಗೆ ಕೊಡೋಣ ಅಂತ ನೋಡಿದ್ರೆ ನನ್ನ ಹತ್ರ ಬಿಲ್ಡಿಂಗ್ಗಳಿಲ್ಲ. ರಸ್ತೆ ಅಗಲ ಮಾಡೋದು ತಡಿಸೋಣ ಅಂದ್ರೆ ನಾನೇನು ಮಿನಿಸ್ಟರ್ ಅಲ್ಲ. ಅವ್ರ ಅಪ್ಪ ಅನ್ನಿ. ನಾವೆಲ್ಲ ವ್ಯಾಪಾರಸ್ಥರು. ವ್ಯಾಪಾರ ಬಿಟ್ಟು ನಮಳಗೇನು ಗೊತ್ತಿಲ್ಲ. ಆದ್ರೆ ನೀನು ಜಾನ ಮಡಗಿದ್ದೀಯ. ತಮ್ಮಗ ಎಂತಾದು ನಮಳಿಗೂ ಗೊತ್ತು. ಏನೋ ನನ್ನ ಕೈಲಾದ ಸಮಾಜ ಸೇವೆ ಮಾಡ್ಕೊಂಡ್ ಬಂದಿದ್ದೀನಿ. ಅದನ್ನೇ ನಮಗೂ ಮಾಡಿ ಸ್ವಾಮಿ. ನಾವು ಅಂಗಡಿಯವರೆಲ್ಲ ಸೇರ್ಕೊಂಡು ಏನೋ ಒಂದು ಫಂಡ್ ಅಂತ ಮಾಡ್ಕೊಂಡು 5,000 ರೂಪಾಯಿ ತಂದಿನಿ. ನಿಮ್ಗೆಲ್ಲ ಸ್ವಾಮಿ, ನಿಮ್ಮ ಖರ್ಚಿಗೆ ಅಂತ ಅಷ್ಟೇ. ನನಗೆ ಆಗ್ಬೇಕು. ನನಗೆ ನನ್ನ ಸ್ವಂತ ಮನೆ ಇದೆ, 2 ಗಂಡು ಮಕ್ಳಿದ್ದಾರೆ. ಆದ್ರೆ ಇಂಥ ಕೆಲಸ ಮಾಡ್ಬೇಕು ಅಂದ್ರೆ ಹಣ ಖರ್ಚಾಗ್ತದೆ ನೋಡಿ. ಅದು 5,000ದಲ್ಲಿ ಏನಾಗ್ತದೆ? 5,000 ಸದ್ಯಕ್ಕೆ ಸ್ವಾಮಿ. ಪುನಃ ನಾವೆಲ್ಲ ಸೇರ್ಕೊಂಡು ಇನ್ನೊಂದ್ ಸ್ವಲ್ಪ ಫಂಡ್ ಮಾಡ್ಕೊಂಡು ತಮಗೆ ತಂದು ಕೊಡ್ತೀನಿ. ತಂದ್ಕೊಡ್ಬೇಕಾಗ್ತದೆ. ಇಷ್ಟ್ರಲ್ಲಿ ಏನಾಗ್ತದೆ? ಒಟ್ನಲ್ಲಿ ರಸ್ತೆ ಅಗಲ ಆಗಬಾರ್ದು ಮತ್ತು ನಿಮ್ಮ ಅಂಗಡಿಗಳನ್ನ ಯಾರು ಮುಟ್ಕೊಡ್ದು. ವಿಷಯ ಮಾತ್ರ ಯಾರ ಹತ್ರನೂ ಬಾಯಿ ಬಿಡ್ಕೂಡ್ದು. ಸರಿ, ನೀವಿನ್ ಹೋಗಿ, ನಾನಿದ್ದೀನಿ. ನಡ್ರಿ ಅವಾಗಣ ಬನ್ರಿ. ನಡ್ರ. ನಮಸ್ಕಾರ. ಏನ್ರಿ, ಶುಕ್ರ ದಿವಸ ಶುರು ಆದಾಗಿದೆ. ನನ್ಗೊಂದ್ ಸೀರೆ ಕೊಡ್ಸ್ರಿ. ಸೀರೆ ಏನು? ರೇಷ್ಮೆ ಸೀರೆನ ಕೊಡಿಸ್ತೀನಿ. ಅಪ್ಪ ನನ್ಗ ಜೊತೆ ಯೂನಿಫಾರ್ಮ್ ಕೊಡ್ಸಪ್ಪ. ಹೌದು ಕಣೆ, ಇವತ್ತು ಇವರಿಬ್ರನ್ನು ಕರ್ಕೊಂಡು ಹೋಗಿ 2 ಜೊತೆ ಯೂನಿಫಾರ್ಮ್ ಕೊಡಿಸು. ಇದಿಟ್ಕೋ, ಮತ್ತೆ ಇವತ್ತು ಪಾಯಸ ಮಾಡು. ಯಾರು ಬಂದ್ರು ನೋಡು. ಏಕ್ದಮ್ ಬಿಡ್ಬೇಡ. ಬಜಿ ನೋಡು, ಮರಿಬೇಡ. ಅಯ್ಯ ವಾಮನ, ನಾನ್ ಯಾರು ಗೊತ್ತಿದ್ಯಾ? ನಾನೇ ರಂಗಯ್ಯ. ರಂಗೇನೋ ಮಂಗೇನೋ ಅದೆಲ್ಲ ನನಗ್ ಗೊತ್ತಿಲ್ಲ. ನಾನೀಗ ಅಫಿಷಿಯಲ್ ಡ್ಯೂಟಿ ಮೇಲಿದ್ದೀನಿ. 1 ನಿಮಿಷ. ವಾಮನ, ನನಗೊಂದು ಅನುಮಾನ. ಏನಯ್ಯ ಇದು ಪಟ್ಟಿ? ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ವಿಸಿಟರ್ಸ್ ಬರಕ್ ಮುಂಚೆ ನನ್ನ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿರ್ಬೇಕು. ಓಹೋ ಹಾಗೋ. ನಮಸ್ಕಾರ. ಸ್ವಲ್ಪ ನಿಮ್ಮ ಅಪ್ಪನ್ ಕರಿತೀನಪ್ಪ. ಅಪ್ಪ, ರಂಗಯ್ಯನವ್ರು ಬಂದಿದ್ದಾರೆ. ಓಹೋ, ಏನ್ ರಂಗಯ್ಯನವರು? ಬಡವರ ಮನೆಗೆ ಭಾಗ್ಯ ಬಂದಾಗಾಯ್ತು. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಏನ್ ವಿಶೇಷ? ನೀವಂತೂ ನಾನು ಮರೆತು ಬಿಟ್ರಿ. ನಾನಂತೂ ನಿಮ್ಮನ್ನು ಮರೆಯೋ ಹಾಗೆ ಇಲ್ಲ. ಛೆ, ಹಾಗೇನಿಲ್ಲ. ಬಿಸಿ, ವಿಪರೀತ ಬಿಸಿ. ಬರ್ರಿ ವಿಸಿಟರ್ಸ್. ನಾನ್ ನಿಮ್ಮ ಹತ್ರ ಒಂದು ಅರ್ಧ ಗಂಟೆ ಮಾತಾಡ್ಬೇಕಾಗಿತ್ತು. ತಪ್ಪು ತಿಳ್ಕೊಬೇಡಿ. ಬೇರೊಂದು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೆ. ಪರವಾಗಿಲ್ಲ, ಹೇಳಿ ಬಂದಿದ್ದೀರಲ್ಲ.
ಅದೇ ಆ ರಸ್ತೆ ಅಗಲ ಮಾಡೋ ವಿಷಯ ನಿಮಗ್ ಗೊತ್ತಿರ್ಬೇಕಲ್ಲ. ಹೌದು, ಏನ್ರಿ ಅದು? ಬಹಳ ಜನ ಮಾತಾಡ್ತಾ ಇದ್ದಾರೆ. ಏನ್ ಅವಾಂತರ ಅದು? ಹೌದು ಹೌದು, ರಸ್ತೆ ಅಗಲ ಮಾಡ್ತಾರಂತೆ. ಮಾಡ್ಲಿ, ನಮ್ ಬಿಲ್ಡಿಂಗು ಹೊಡೆದಾಕ್ತಾರಂತೆ. ಒಳಗಾಕ್ಲಿ, ನಿಮ್ಗೆ ಪರಿಹಾರ ಕೊಡ್ತಾರಂತಲ್ಲ. ಅಲ್ಲ, ಒಂದ್ ವೇಳೆ ಹಾಗಾದ್ರೆ ಅದರಿಂದ ನನಗೆ ಲಾಭವಾಗತ್ತೋ ನಷ್ಟವಾಗತ್ತೋ ಅಂತ ನನಗೆ ಅರ್ಥವಾಗ್ತಿಲ್ಲ. ನೋಡಿ ರಂಗಯ್ಯನವ್ರೆ, ಆ ರಸ್ತೆನ ಎಷ್ಟು ಅಡಿ ಅಗಲ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಅವ್ರು ಹೇಳಿದ್ದು ಆ ಕಡೆ 20 ಅಡಿ ಈ ಕಡೆ 20 ಅಡಿ ಅಗಲ ಮಾಡ್ತಾರಂತೆ. ಅಗಲ ಮಾಡ್ತಾರಲ್ಲ, ಅಂದ್ರೆ ನಿಮ್ಗೆ ಲಾಭನೇ ಆಗತ್ತೆ. ಹೇಗೆ? ಹೇಗಂದ್ರೆ ನೋಡಿ ರಂಗಯ್ಯನವ್ರೆ, ಅಲ್ಲಿ ರಸ್ತೆ ಅಗಲ ಮಾಡುವಾಗ ನಿಮ್ಮ ಹಳೆ ಮಳಿಗೆಯನ್ನ ಅವರು ಕೆಡವುತ್ತಾರೆ. ಆದ್ರೆ ಮಳಿಗೆ ಹಿಂದ್ಗಡೆ ಇರುವ ನಿಮ್ಮ ಮನೆ ಮೇನ್ ರೋಡಿಗೆ ಬರುತ್ತೆ. ಅದನ್ನು ನೀವು ಅಂಗಡಿಯಾಗಿ ಕನ್ವರ್ಟ್ ಮಾಡ್ಬೇಕು. ಆಗ ನಿಮ್ಗೆ ಹೆಚ್ಚಿನ ಅಡ್ವಾನ್ಸು ಸಿಗುತ್ತೆ, ಹೆಚ್ಚಿನ ಬಾಡಿಗೆಗೂ ಕೊಡೋಕ್ಕಾಗತ್ತೆ. ಇತ್ಲಾಗೆ ನಿಮ್ಮ ಹಳೆ ಮಳಿಗೆಯನ್ನವರು ಕೆಡುವಾಗ ನಿಮ್ಮ ಹಳೆ ಬಾಡಿಗೆದಾರ ತಮ್ಮ ಪಾಡಿಗೆ ತಾವೇ ಹೊರಟೋಗ್ತಾರೆ. ನಿಮ್ಮ ಕಾಂಪೆನ್ಸೇಷನ್ ಸಿಗುತ್ತೆ. ಈಗ ಒಂದೇ ಕಲ್ನಲ್ಲಿ ನೀವು 3 ಹಕ್ಕಿಗಳನ್ನು ಬೀಳಿಸಿದಂತಾಗುತ್ತೆ. ಅಷ್ಟಾದ್ರೆ ನನ್ನ ಭಾಗ್ಯ ಕೆಣಗಿಲ್ಲ ಸ್ವಾಮಿ. ಮುಂಡೆ ಮಕ್ಕಳು ನಮ್ಮ ಅಪ್ಪನ ಕಾಲದಿಂದ ಸೇರ್ಕೊಂಡ್ಬಿಟ್ಟಿದ್ದಾರೆ ಹೆಗ್ಗಣಗಳ ತರ. 20-25 ರೂಪಾಯಿ ಮೇಲೆ ಬಾಡಿಗೆ ಕೊಡಲ್ಲ ಅವರು. 5 ರೂಪಾಯಿ ಜಾಸ್ತಿ ಮಾಡ್ಬೇಕಾದ್ರೆ ಇಡೀ ವರ್ಷವೆಲ್ಲ ನಾವು ಅವ್ರ ಹತ್ರ ಬಡ್ಕೋಬೇಕು. ನಾನೇನ್ ಬರ್ಲಾ? ಅಂದಾಗೆ ಆ ರಸ್ತೆ ಅಗಲ ಮಾಡೋ ವಿಷಯ ನಿಜವೋ ಸುಳ್ಳು ಅಂತ ವಿವರವಾಗಿ ತಿಳಿಯೋದು ಹೇಗೆ? ಅಯ್ಯೋ ನೋಡಿ ರಂಗಯ್ಯನವ್ರೆ, ಅದಕ್ಕೆ ಆಫೀಸಿಗೆ ಹೋಗ್ಬೇಕು, ಕಂಬ ಸುತ್ತಬೇಕು, ಕೈ ಬೆಚ್ಚಗ್ ಮಾಡ್ಬೇಕು, ಪ್ಲಾನ್ ತೆಗಿಸ್ ನೋಡ್ಬೇಕು. ಅದ್ರ ನಂತರ ಗೊತ್ತಾಗತ್ತೆ. ಅದೆಲ್ಲ ತೆಗೆಸಿ ನೋಡೋದಾಯ್ತು. ಖರ್ಚು ವೆಚ್ಚ ಮಾಡೋರು ಯಾರು? ಅದೆಷ್ಟು ಖರ್ಚಾದ್ರು ನಾನ್ ಕೊಡ್ತೀನಿ ಸ್ವಾಮಿ. ಅಯ್ಯೋ, ಅದೆಲ್ಲ ನನಗೆ ಆಗ್ಬೇಕು. ನನಗೆ ನನ್ನ ಸ್ವಂತ ಮನೆ ಇದೆ, 2 ಗಂಡು ಮಕ್ಕಳಿದ್ದಾರೆ. ಸ್ವಾಮಿ ಇವಾಗ ಅನ್ಬೇಡಿ. ಸತ್ಯ, ಇದನ್ನ ಇಟ್ಕೊಳ್ಳಿ. ಎಷ್ಟಿದೆ? 10,000 ರೂಪಾಯಿ ಇದೆ. ರಂಗಯ್ಯನವ್ರೆ, 10,000ದಲ್ಲಿ ಏನಾಗ್ತದೆ? ಅದನ್ಬೇಡಿ, ಎಷ್ಟು ಖರ್ಚಾದ್ರೂ ನಾನ್ ನೋಡ್ಕೋತೀನಿ. ಇಟ್ಕೊಳ್ಳಿ ಅಂತ. ನೋಡ್ಕೋಬೇಕಾಗ್ತದೆ. ಇಷ್ಟರಲ್ಲಿ ಏನಾಗೋದಿಲ್ಲ. ನಾನ್ ನೋಡ್ಕೋತೀನಿ. ಏನೋ ನೀವು ನಮ್ಮ ಮನೆ ಬಾಗಿಲಿಗೆ ಬಂದಿದ್ದೀರಿ, ಇಲ್ಲ ಅನ್ನೋಕ್ಕಾಗೋದಿಲ್ಲ. ನಿಮಗೋಸ್ಕರ ಮಾಡ್ಲೇಬೇಕಾಗ್ತದೆ. ಪುಣ್ಯ ಸ್ವಾಮಿ. ಅಂದ ಹಾಗೆ ಈ ವಿಷಯ ನಮ್ಮಲ್ಲೇ ಗುಟ್ಟಾಗಿರ್ಬೇಕು ಸ್ವಾಮಿ. ನಾನೇನು ಬರ್ರೆ ಆಫೀಸ್ ಹೋಗಿ ಬಂದ್ಮೇಲೆ ವಿಷಯ ನನಗೆ ತಿಳಿಸ್ಬಿಡಿ. ನಾನು ನಿಮ್ಮನ್ನೇ ನಂಬಿದ್ದೇನೆ ಸ್ವಾಮಿ. ಬರ್ತೀನಿ. ನಮಸ್ಕಾರ. ಸುಶೀಲಾ, ಇದೆ. ಏನ್ರಿ ಇದು? ಬಾಡ್ಗೆಯವ್ರು ಬಂದಾಗ ರಸ್ತೆ ಅಗ್ಲ ಮಾಡ್ಸಲ್ಲ ಅಂದ್ರಿ, ರಂಗಯ್ಯನವ್ರು ಬಂದಾಗ ರಸ್ತೆ ಅಗ್ಲ ಮಾಡಿಸ್ತೀನಿ ಅಂತೀರಾ? ಏನ್ರಿ ಇದು ನಿಮ್ಮ ಆಟ? ಇದಕ್ಕೆ ಕಣೆ ಹೇಳೋದು ಬದುಕು ಆಟ ಅಂತ. ರಾಜಕೀಯ ಸಮಸ್ಯೆ ಇದೆ ಅಂದ್ರೆ ಅದನ್ನ ಬಗೆಹರಿಸ್ತೀನಿ ಅಂತ ಹೇಳೋದು. ಸಮಸ್ಯೆ ಇಲ್ಲ ಅಂದ್ರೆ ಸಮಸ್ಯೆನ ಹುಟ್ಟು ಹಾಕೋದು. ತಗೋ, ತಾಳು ನಾನೇ ಹೋಗ್ತೀನಿ. ಇವತ್ತಿನ ಯಾರು